ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮಗೆ ರಸಮಲಾಯಿನ ಯಾವ ರೀತಿ ಟೇಸ್ಟಿಯಾಗಿ ಮತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಟೇಸ್ಟಿಯಾಗಿರುವಂತಹ ರಸಮಲಾಯಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ರಸಮಲಾಯಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 2 ಲೀಟ್ರಷ್ಟು ಹಾಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. 1 ಲೀಟ್ರಲ್ಲೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕು ಅಂತ ಅಂದರೆ 2 ಲೀಟ್ರಷ್ಟು ಹಾಲನ್ನ ಬಳಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ 2 ಲೀಟ್ರ್ ಆಗೋಷ್ಟು ಹಾಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಲನ್ನ ನಾನಿಲ್ಲಿ ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೈ ಫ್ಲೇಮ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ನೋಡಿ, ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇದೆ. ಹಾಲೆಲ್ಲನೂ ಚೆನ್ನಾಗಿ ಕಾದು ಉಕ್ಕಿ ಬರುತ್ತೆ ಅಲ್ವಾ. ಸೊ ಆವಾಗಲೇ ನೀವು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಒಂದು ಅರ್ಧಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡೆ, ಅದು ಅಷ್ಟು ಬೇಗ ಒಡೆಯೋದಿಲ್ಲ. ಸೊ ಆಮೇಲೆ ಇನ್ನೊಂದು ಅರ್ಧ ಹಾಕ್ಕೊಂಡ್ರೆ ಬೇಗನೆ ಒಡೆದ್ಬಿಡತ್ತೆ. ಸೊ ನಿಂಬೆಹಣ್ಣಿನ ರಸ ನಿಮಗೆ ಬೇಗ ಒಡಿಬೇಕು ಅಂತ ಅಂದರೆ ನೀವು ವಿನೆಗರ್ನು ಕೂಡ ಯೂಸ್ ಮಾಡ್ಕೋಬೋದು. ಬೇಗನೆ ಹಾಲು ಒಡೆದೋಗ್ಬಿಡತ್ತೆ. ನೋಡಿ, ಇವಾಗ ಹಾಲು ಚೆನ್ನಾಗಿ ಒಡೆದಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ನೀರು ಮತ್ತು ಪನ್ನೀರ್ ಎರಡೂ ಕೂಡ ಸೆಪ್ರೇಟ್ ಆಗಬೇಕು, ಅಂದರೆ ಅದು ಚೆನ್ನಾಗಿ ಒಡೆದಿದೆ ಅಂತ ಹೇಳಿ. ಸೊ ಇದನ್ನು ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡೋಣ. ನೀರೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಕೂಲ್ ಆದಮೇಲೆ ನಾನು ಈ ಥರ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಸೊ ಇದ್ರ ಮೇಲ್ಗಡೆ ಸ್ವಲ್ಪ ನೀರನ್ನ ಹಾಕಿ ನಾನು ಪನ್ನೀರ್ನ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾವು ನಿಂಬೆಹಣ್ಣ ಹಿಂಡಿರ್ತೀವಿ ಅಲ್ವಾ. ಸೊ ಅದು ಹುಳಿಯಾಗಿ ಬರಬಾರ್ದು ಅಂತ ಅಂದರೆ ಸ್ವಲ್ಪ ಮೇಲ್ಗಡೆಯಿಂದ ನೀರನ್ನ ಹಾಕ್ಕೊಂಡ್ರೆ ಅದು ಹುಳಿಯಾಗಿ ಏನು ಬರೋದಿಲ್ಲ. ಸೊ ಈ ರೀತಿ ಬಟ್ಟೆನ ಸ್ವಲ್ಪ ಈ ರೀತಿ ಹಿಂಡ್ಕೋಬೇಕಾಗತ್ತೆ, ಅಂದರೆ ಕಂಪ್ಲೀಟಾಗಿ ಅದು ನೀರಿನ ಅಂಶ ಎಲ್ಲ ಹೊರಟೋದ್ರೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿರುವಂತಹ ಪನ್ನೀರ್ ಸಿಗುತ್ತೆ. ನೀರನ್ನೆಲ್ಲ ಚೆನ್ನಾಗಿ ಹಿಂಡಿದ ಮೇಲೆ ನಾನು ಇದನ್ನು ಒಂದು 10 ನಿಮಿಷ ಇದನ್ನು ಹೀಗೆ ನೀರು ಇಳಿಯೋದಕ್ಕೆ ಬಿಡ್ತೀನಿ. ಎಕ್ಸ್ಟ್ರಾ ಏನಾದರೂ ನೀರಿದ್ದರೆ ಅದರಲ್ಲೇ ಇಳಿದೋಗ್ಬಿಡತ್ತೆ. ಸೊ ಅದು ನೀರು ಇಳಿಯೋಷ್ಟರಲ್ಲಿ ನಾನಿಲ್ಲಿ ರಸಮಲಾಯಿಗೆ ಬೇಕಾಗಿರುವಂತಹ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆಗೆ ನಾನಿಲ್ಲಿ 2.5 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕರೆಕ್ಟಾಗಿರುವಂತಹ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಸ್ವೀಟ್ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಸಕ್ಕರೆನೆಲ್ಲನೂ ಕೂಡ ಮೆಲ್ಟ್ ಆಗೋದಕ್ಕೆ ಬಿಡೋಣ. ಇದನ್ನು ಜಾಸ್ತಿ ಹೊತ್ತು ಕುದಿಸಿ ಒಂದೆಳೆ ಪಾಕ ಎಲ್ಲ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಸೈಡಿಗೆ ಕುದಿಯೋದಕ್ಕೆ ಬಿಟ್ಟು ನಾನಿಲ್ಲಿ ಪನ್ನೀರ್ನ ತೆಗಿತಾ ಇದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗಿ ಇದು ಗಟ್ಟಿಯಾಗಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ನಾನು ಇದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ಯಾವ ರೀತಿ ನಾದ್ತೀವಿ ಅಲ್ವಾ, ಆ ರೀತಿ ಇದನ್ನು ತುಂಬ ಚೆನ್ನಾಗಿ ನಾದಬೇಕಾಗತ್ತೆ. ನೀವು ಈ ಪನ್ನೀರ್ನ ಎಷ್ಟು ಚೆನ್ನಾಗಿ ನಾದ್ತೀರಾ ಅಲ್ವಾ, ನಿಮ್ಮ ಪನ್ನೀರ್ ಉಂಡೆ ಏನು ಮಾಡ್ಕೊತೀವಿ ರಸಮಲಾಯಿಗೆ ಅದು ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಟಿಪ್ ಇರುತ್ತೆ ಅಲ್ವಾ. ಸೊ ಅದರಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ಒಂದು 10 ನಿಮಿಷಗಳ ಕಾಲ ಕಂಟಿನ್ಯೂ ಆಗಿ ಚೆನ್ನಾಗಿ ನಾದ್ಕೊಂಡ್ರೆ ಪನ್ನೀರ್ ಉಂಡೆ ಏನಿರುತ್ತೆ ಅದು ಒಡೆಯೋದಿಲ್ಲ, ಬ್ರೇಕ್ ಆಗೋದಿಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಎಷ್ಟೊತ್ತು ಕೂಡ ರಸಮಲಾಯಿಯಲ್ಲಿ ಅದನ್ನು ನೆನೆಸಿಟ್ರೂ ಕೂಡ ಅದು ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ರಸಮಲಾಯಿ. ನಿಮಗೆ ಚೆನ್ನಾಗಿ ಬರಬೇಕು, ಟೇಸ್ಟಿಯಾಗಿ ಬರಬೇಕು ಅಂತ ಅಂದರೆ ಮೇನ್ ಟಿಪ್ ಇರೋದೇ ಈ ಪನ್ನೀರ್ನ ನಾದೋದು. ಸೊ ಎಷ್ಟು ಚೆನ್ನಾಗಿ ನಾದ್ತೀರಾ ಅಲ್ವಾ, ಅಷ್ಟು ಚೆನ್ನಾಗಿ ನಿಮ್ಮ ಪನ್ನೀರ್ ಉಂಡೆಗಳು ರೆಡಿ ಆಗುತ್ತೆ. ನೋಡಿ, ನಾನು ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ. ಒಂದು 10 ನಿಮಿಷ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಬಿಡದೇ ನಾದ್ಕೊತಾ ಇದ್ದೀನಿ. ಸೊ ಈ ರೀತಿ ನಾದಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೈಡ್ ಬೈ ಸೈಡ್ ನೋಡಿ, ಸಕ್ಕರೆ ಪಾಕನೂ ಕೂಡ ಕುದೀತಾ ಇದೆ. ಇವಾಗ ಪನ್ನೀರ್ ಉಂಡೆಗಳನ್ನ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಕುದಿಯುವಂತಹ ಸಕ್ಕರೆ ಪಾಕದಲ್ಲೇ ಹಾಕೋಬೇಕಾಗುತ್ತೆ. ಸೊ ಇವಾಗ ನಾನು ಇನ್ನೊಂದ್ಸತಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಪನ್ನೀರ್ ಉಂಡೆನ ರೆಡಿ ಮಾಡ್ಕೊತೀನಿ. ಈ ಪನ್ನೀರ್ ಉಂಡೆಗಳನ್ನ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಮಾಡ್ಕೊಳ್ಳಿ. ಬಿಕಾಸ್ ಅದು ನೀವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಡಬಲ್ ಸೈಜ್ ಆಗುತ್ತೆ, ನಿಮಗೆ ತೋರಿಸ್ತೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಉಂಡೆಗಳನ್ನ ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ನಿಮಗೆ ಅದೊಂದು ಪರ್ಫೆಕ್ಟ್ ಆಗಿರೋಂತಹ ಸೈಜಲ್ಲಿ ರೆಡಿ ಆಗುತ್ತೆ. ಪನ್ನೀರ್ ಉಂಡೆಗಳು ಯಾವತ್ತೂ ಅಷ್ಟೇ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ತುಂಬಾ ದಪ್ಪ ಆಗಿಬಿಡುತ್ತೆ, ಉಬ್ಬಿ ಬರುತ್ತೆ. ಸೊ ಹಾಗಾಗಿ ಚಿಕ್ಕದಾಗಿ ಇದನ್ನು ಮಾಡ್ಕೋಬೇಕು. ನೋಡಿ, ಕುದಿಯುವಂತಹ ಸಕ್ಕರೆ ಪಾಕದಲ್ಲೇ ನಾನು ಪನ್ನೀರ್ ಉಂಡೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಹಾಕೋಬಾರ್ದು, ಲೈಟಾಗಿ ಅಂದರೆ ಸಿಮ್ಮಲ್ಲೇ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ಪನ್ನೀರ್ ಉಂಡೆಗಳನ್ನ ಇದರೊಳಗಡೆ ಸೇರಿಸ್ಕೊಂಬಿಡೋಣ. ಪನ್ನೀರ್ ಉಂಡೆಗಳನ್ನ ಹಾಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಸೊ ನೋಡಿ, ಒಂದು 6 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ಪನ್ನೀರ್ ಯಾವ ರೀತಿ ಡಬಲ್ ಸೈಜ್ ಆಗಿದೆ ಅಂತ ಹೇಳಿ. ಸೊ ಈ ರೀತಿ ಡಬಲ್ ಸೈಜ್ ಆಗುತ್ತೆ. ಸೊ ಆ ಕಾರಣದಿಂದನೇ ನಾನು ಹೇಳ್ತಾ ಇರೋದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ. ಸೊ ಇವಾಗ ಅದು ಎಲ್ಲನೂ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ನಾನಿಲ್ಲಿ ರಸಮಲಾಯಿಗೆ ಬೇಕಾಗಿರುವಂತಹ ಒಂದು ಹಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ರಸಮಲಾಯಿಗೆ ಸ್ವಲ್ಪ ತಿಕ್ಕಾಗಿರುವಂತಹ ಹಾಲಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಮಿಲ್ಕ್ ಪೌಡರ್ಗೆ ನಾನಿಲ್ಲಿ ಬಿಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೇ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಲೈಟಾಗಿ ಇದು ತಿಕ್ನೆಸ್ ಬರುತ್ತೆ. ತಿಕ್ನೆಸ್ ಅಂದರೆ ಹಾಲು ಸ್ವಲ್ಪ ತಿಕ್ಕಾಗಿದ್ದರೆ ನಿಮಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿ ಅದೇ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಆಪ್ಷನಲ್, ಟೋಟಲಿ ನೀವು ಬೇಕಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು.
ಹಾಲು ಇವಾಗ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡ್ಕೊತಾ ಇಲ್ಲ. ಸೊ ಹಾಗಾಗಿ ಲೈಟಾಗಿ ಸಿಂಪಲ್ಲಾಗಿ ಯೆಲ್ಲೋ ಕಲರ್ ಬರಲಿ ಅಂತ ಹೇಳಿ ಕೇಸರಿ ದಳಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಫುಡ್ ಕಲರ್ ಬೇಕು ಅಂತಂದರೆ ನೀವು ಯೂಸ್ ಮಾಡ್ಕೋಬೋದು. ಸೊ ಅದು ಅಷ್ಟೊಂದಾಗಿ ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ವೈಟ್ ಕಲರ್ ರಸ್ಮಲಾಯನ್ನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಈ ರೀತಿ ನಾವು ಕೇಸರಿ ದಳಗಳನ್ನ ಹಾಕ್ಕೊಂಡ್ರೆ ಲೈಟಾಗಿ ನಿಮಗೆ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ. ಹಾಲೆಲ್ಲನೂ ಕುದ್ಮೇಲೆ ನಾನು ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಸಕ್ಕರೆ ಪಾಕದಲ್ಲಿ ಪನ್ನೀರ್ ಉಂಡೆಗಳನ್ನ ಹಾಕ್ಕೊಂಡಿರ್ತೀವಿ ಅಲ್ವಾ, ಇಲ್ಲಿ ಜಾಸ್ತಿ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು 4-5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಕರ್ಗೋದಕ್ಕೆ ಬಿಡೋಣ. ಅಷ್ಟು ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಲೈಟಾಗಿ ಹಾಲು ಯೆಲ್ಲೋಯಿಶ್ ಕಲರ್ ಬಂದಿದೆ. ಇಷ್ಟು ಬಂದರೆ ಸಾಕಾಗುತ್ತೆ, ಫುಡ್ ಕಲರ್ ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ಪರ್ಫೆಕ್ಟಾಗಿ ನಮಗೆ ರಸ್ಮಲಾಯಿಗೆ ಬೇಕಾಗಿರುವಂತಹ ಹಾಲು ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಲೈಟಾಗಿ ಇದು ಕೂಲ್ ಆದಮೇಲೆ ನೋಡಿ ಈ ಥರ ಒಂದು ಗ್ಲಾಸ್ ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಮುಂಚೆನೇ ನಾವು ಸಕ್ಕರೆ ಪಾಕದಲ್ಲಿ ಪನ್ನೀರ್ ಉಂಡೆಗಳನ್ನ ಹಾಕಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ನಾನು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇದನ್ನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಲೈಟಾಗಿ ಇದನ್ನು ಸ್ಕ್ವೀಸ್ ಮಾಡಿಕೊಂಡು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಅದರಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ ಅಲ್ವಾ, ನಿಮಗೆ ಸ್ವೀಟ್ ಕರೆಕ್ಟಾಗಿರುತ್ತೆ. ಪರ್ಫೆಕ್ಟ್ ಆಗಿರುವಂತಹ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುವಂತಹ ಹೊರಗಡೆ ಎಲ್ಲ ಸಿಗುತ್ತೆ ಅಲ್ವಾ, ಅದೇ ರೀತಿಯಲ್ಲಿ ರಸ್ಮಲಾಯಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಫೈನಲಿ ಮನೆಯಲ್ಲೇ ಮಾಡಿರುವಂತಹ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತಹ ರಸ್ಮಲಾಯಿ ರೆಡಿ ಆಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ನಾನು ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರುವಂತಹ ಬಾದಾಮ್ ಮತ್ತು ಪಿಸ್ತಾನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಟೇಸ್ಟ್ ಮಾತ್ರ ಖಂಡಿತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಇದನ್ನು ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.